ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹರಿ ಇನ್ಸ್ಪೆಕ್ಟರ್ ಮುಂದೆ ಬಂದು ಸರ್ ಅಂತಾನೆ, ನಿನಗೆ ಅಲ್ಲೇ ಕೂತ್ಕೊಂಡೆ ತಾನೆ, ಯಾಕೋ ಎದ್ದು ಬಂದೆ ಅಂತಾರೆ ಇನ್ಸ್ಪೆಕ್ಟರ್. ಸರ್ ನಂದೇನು ತಪ್ಪಿಲ್ಲ ಸರ್, ಇವ್ರು ರಾಂಗ್ ಸೈಡಲ್ಲಿ ಬಂದಿದ್ದು, ಬೇಕಿದ್ದರೆ ಅಲ್ಲಿರೋ CCTV ಕ್ಯಾಮರಾನ ಚೆಕ್ ಮಾಡಿ ಸರ್ ಅಂತಾನೆ ಹರಿ. ಈಗ ಹೋಗಿ ಅಲ್ಲಿ ಸುಮ್ಮನೆ ಕೂತ್ಕೊಂತೀಯೋ ಇಲ್ಲ ಲಾಠಿ ರುಚಿ ತೋರಿಸ್ಲೋ, ಹೋಗೋ ಅಂತಾರೆ ಇನ್ಸ್ಪೆಕ್ಟರ್. ಹರಿ ಬಂದು ಕೂತ್ಕೋತಾನೆ. ಆಗ ಹರಿ ಹತ್ರ ಮುತ್ತು, ಕಂಠಿ, ಚಂದನ ಬಂದು ಏನಾಯಿತು ಹೇಳು ಅಂತಾರೆ. ನಂದೇನು ತಪ್ಪಿಲ್ಲ ಕಣೋ, ಅವನೇ ರಾಂಗ್ ಸೈಡಲ್ಲಿ ಬಂದು ಗುದ್ಬಿಟ್ಟ, ಈಗ ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಡ್ತಿದ್ದಾನೆ ಅಂತಾನೆ ಹರಿ. ಯಾರಿ ನೀವು ಅಕ್ಯೂಸ್ ಹತ್ರ ಮಾತಾಡ್ತಿದ್ದೀರಾ, ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ವಾ ಅಂತಾರೆ ಇನ್ಸ್ಪೆಕ್ಟರ್. ಸರ್ ಕ್ಷಮಿಸಿ ಸರ್, ಅವನು ನನ್ನ ತಮ್ಮ, ತುಂಬ ವರ್ಷದಿಂದ ಡ್ರೈವಿಂಗ್ ಮಾಡ್ತಿದ್ದಾನೆ ಸರ್, ಅವನದೇನು ತಪ್ಪಿರಲ್ಲ ಸರ್ ಅಂತಾನೆ ಮುತ್ತು. ಓಹೋ, ಡ್ರೈವಿಂಗ್ನಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋ ಅಹಂಕಾರದಲ್ಲಿ ಗುದ್ದಿದ್ದಾನಾ, ನೋಡ್ರಯ್ಯ FIR ಹಾಕ್ತೀನಿ, ಏನಿದ್ರು ಕೋರ್ಟಲ್ಲಿ ಮಾತಾಡಿ ಅಂತಾರೆ ಇನ್ಸ್ಪೆಕ್ಟರ್. FIR ಎಲ್ಲ ಬೇಡ ಸರ್, ನೀವಾದರೂ ಹೇಳಿ ಸರ್ ಅಂತಾನೆ ಮುತ್ತು. FIR ಹಾಕಿ ಸರ್ ನೀವು. ಇವನು ರೋಡಲ್ಲಿ ಹೆಂಗೆ ಮಾತಾಡ್ದ ಗೊತ್ತಾ ಸರ್, ಪೊಲೀಸ್ನವರನ್ನು ಕರೆಸು, ಏನು ಮಾಡ್ತಾರೆ ನೋಡೋಣ ಅಂತ ರೋಪ್ ಹಾಕ್ದ ಸರ್ ಅಂತಾನೆ ಆಕ್ಸಿಡೆಂಟ್ ಆದವನು. ನೋಡಿ ಸರ್, ದಯವಿಟ್ಟು ಕ್ಷಮಿಸ್ಬಿಡಿ, ಇದನ್ನು ದೊಡ್ಡದು ಮಾಡೋದು ಬೇಡ ಸರಿ ಸರ್, ನಾವೇ ಬಗೆಹರಿಸ್ಕೊಳ್ಳೋಣ ಅಂತಾನೆ ಮುತ್ತು. ನಿಮ್ಮ ಹತ್ರ ಮಾತಾಡೋದೇನಿದೆ, ನಿಮ್ಮ ತಮ್ಮನೇ ಗುದ್ದಿ ನನ್ನ ಗಾಡಿನ ಡ್ಯಾಮೇಜ್ ಮಾಡಿರೋದು, ಇಲ್ಲಿ ನೋಡಿ ನನ್ನ ಕೈ ಹೇಗೆ ಏಟಾಗಿದೆ ಅಂತಾನೆ ಆಕ್ಸಿಡೆಂಟ್ ಆದವ. ಏಯ್ ಸಿದ್ಲಿಂಗು, ಕಾರ್ ಓನರ್ಗೆ ಫೋನ್ ಮಾಡಿ ಅವ್ರ ಕಾರನ್ನು ಸೀಸ್ ಮಾಡಿದ್ದೀವಿ ಅಂತ ಹೇಳ್ರಿ ಅಂತಾರೆ ಇನ್ಸ್ಪೆಕ್ಟರ್. ಸರ್ ಪ್ಲೀಸ್ ಸರ್, ಓನರ್ಗೆ ಫೋನ್ ಮಾಡಬೇಡಿ ಸರ್ ಅಂತಾನೆ ಹರಿ. ಆಗ ಸಿದ್ಲಿಂಗು, ಓನರ್ ಫೋನ್ ನಂಬರ್ ಹೇಳು ಅಂತ ಕೂಗ್ತಾನೆ. ಆಗ ಹರಿ ನಂಬರ್ ಹೇಳ್ತಾನೆ. ಆಗ ಸಿದ್ಲಿಂಗು ಅವರಿಗೆ ಕಾಲ್ ಮಾಡ್ತಾನೆ. ಏಯ್, ಇದನ್ನೇನು ಪೊಲೀಸ್ ಸ್ಟೇಷನ್ ಅಂದ್ಕೊಂಡಿದ್ದಾರೋ ಮಾರ್ಕೆಟ್ ಅಂದ್ಕೊಂಡಿದ್ದಾರೋ, ಸಿದ್ಲಿಂಗು ಅವರನ್ನೆಲ್ಲ ಆಚೆ ಕಳಿಸಿ ಅವನ್ನೆಲ್ಲ ಕೊಪ್ಪಳಿಗೆ ಹಾಕ್ರಿ ಇನ್ಸ್ಪೆಕ್ಟರ್ ಅಂತಾರೆ ಇನ್ಸ್ಪೆಕ್ಟರ್. ಸರ್ ಬೇಡ ಸರ್, ದಯವಿಟ್ಟು ನನ್ನ ಮಾತು ಕೇಳಿ ಅಂತಾನೆ ಮುತ್ತು. ಬನ್ನಿ ನೀವು ಅಂತ ಸಿದ್ಲಿಂಗು ಹರಿನ ಹಿಡ್ಕೋತಾನೆ. ಸರ್ ಅವರೇ ಸರ್, ರಾಂಗ್ ರೂಟಲ್ಲಿ ಬಂದಿದ್ದು, ನಾನೇನು ಮಾಡಿಲ್ಲ ಸರ್ ಅಂತಾನೆ ಹರಿ. ಆಗ ಹರಿನ ಹೇಳ್ಕೊಂಡು ಹೋಗಿಲ್ಲ ಕಪ್ಗೆ ತಳ್ತಾರೆ. ನಡೀರಿ ನೀವು ಅಂತ 3 ಜನನು ಹೊರಗಡೆ ಕಳಿಸ್ತಾರೆ. ಏನು ಮಾಡೋದು ಈಗ, FIR ಹಾಕಬೇಕು ಅಂತಿದ್ದಾರೆ ಅಂತಾನೆ ಮುತ್ತು. ಇರೋಣ, ಏನಾದರೂ ಮಾಡೋಣ ಅಂತಾನೆ ಕಂಠಿ. ಕಂಪ್ಲೇಂಟ್ ಕೊಡೋರು ನಮ್ಮ ಜೊತೆ ಮಾತಾಡೋಕ್ಕೆ ರೆಡಿ ಇಲ್ಲ, ಅವ್ರು ಕನ್ವಿನ್ಸ್ ಆಗಿದ್ದಿದ್ರೆ ಯಾವ ಪ್ರಾಬ್ಲಮ್ಮು ಆಗ್ತಿರ್ಲಿಲ್ಲ ಅಂತಾಳೆ ಚಂದನ. ಆಗ ಹರಿ ಓನರ್ ಬಂದು, ಏನು ಮುತ್ತು, ಹರಿ ಏನು ಆಕ್ಸಿಡೆಂಟ್ ಮಾಡಿದಾನಂತೆ, ಪೊಲೀಸ್ ಸ್ಟೇಷನಿಂದ ಕಾಲ್ ಬಂತು ಅಂತಾರೆ. ಇಲ್ಲ ಅಣ್ಣ, ಹರಿ ಡ್ರೈವಿಂಗ್ ಬಗ್ಗೆ ನಿಮಗೆ ಗೊತ್ತಲ್ಲ, ಅವನು ಯಾವನೋ ರಾಂಗ್ ರೂಟಲ್ಲಿ ಬಂದು ಗುದ್ದಿ ಹರಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ನಾವೆಲ್ಲ ಸಮಾಧಾನವಾಗಿ ಮಾತಾಡಿದ್ರು ಕೇಳ್ತಿಲ್ಲ ಅಣ್ಣ, FIR ಹಾಕಿ ಅಂತ ಕೂತಿದ್ದಾನೆ, ಪೊಲೀಸ್ ಅವನಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತಾನೆ ಕಂಠಿ. ನೀವಿಬ್ರು ಇಲ್ಲೇ ಇರಿ, ನಾನು ಒಳಗಡೆ ಹೋಗಿ ಏನಾಯಿತು ಅಂತ ನೋಡ್ಕೊಂಡು ಬರ್ತೀನಿ ಅಂತ ಹರಿ. ಓನರ್ ಬಂದು ಇನ್ಸ್ಪೆಕ್ಟರ್ಗೆ ನಮಸ್ತೆ ಸರ್ ಅಂತ ಕಾರ್ಡನ್ನು ಕೊಡ್ತಾನೆ. ನಂತರ ಇಬ್ಬರು ಮಾತುಕತೆ ಆಗುತ್ತೆ. ಆಗ ಆಕ್ಸಿಡೆಂಟ್ ಆದವನ ಹತ್ರ ನಾವಿಬ್ಬರು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತಾರೆ ಹರಿ ಓನರ್. ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ನಾನೇ ನಿಮ್ಮ ಹೆಂಡ್ತಿನ ಆಕ್ಸಿಡೆಂಟ್ ಮಾಡಿ ಎಷ್ಟು ಕೊಪ್ಪು ತೋರಿಸ್ದೆ ಗೊತ್ತಾ, ನಾನು ಕೇಸ್ ವಾಪಸ್ ತಗೊಳ್ಳಲ್ಲ ಅಂತಾರೆ ಆಕ್ಸಿಡೆಂಟ್ ಆದವರು. ಈಚೆ ಚಂದನ, ಅಣ್ಣ ನಿಜವಾಗ್ಲೂ FIR ಹಾಕ್ತಾರಾ ಅಂತಾಳೆ. ಚಂದನ, ಓನರ್ ಹೋಗಿದ್ದಾರಲ್ಲ, ಅವ್ರು ಏನಾದರೂ ಮಾಡ್ತಾರೆ ಅಂತಾನೆ ಮುತ್ತು. ಅಣ್ಣ ನನಗೆ ಒಬ್ಬರು ಲಾಯರ್ ಗೊತ್ತಿದ್ದಾರೆ, ವಿಚಾರಿಸಿ ಕೇಳಲ್ಲ ಅಂತಾನೆ ಕಂಠಿ. ಕೇಳಿ ನೋಡು ಕಂಠಿ ಅಂತಾನೆ ಮುತ್ತು. ಆಗ ಹರಿ ಓನರ್ ಬರ್ತಾರೆ. ಏನಾಯ್ತಣ್ಣ ಅಂತಾನೆ ಮುತ್ತು. ಕಂಪ್ಲೇಂಟ್ ಕೊಟ್ಟಿರೋನು ಪೊಲೀಸ್ನವ್ರಿಗೆ ಗೊತ್ತಿರೋನು, ಎಷ್ಟು ಹೇಳಿದ್ರು ಕಂಪ್ಲೇಂಟ್ ವಾಪಸ್ ತಗೊಳ್ಳಲ್ಲ ಅಂದ್ಬಿಟ್ಟ ಅಂತಾರೆ ಓನರ್. ಈಗ ಏನು ಮಾಡೋದು ಅಣ್ಣ ಅಂತಾನೆ ಮುತ್ತು. ಸ್ವಲ್ಪ ಹಣ ಏನಾದರೂ ಕೊಡೋದಕ್ಕೆ ರೆಡಿ ಇದ್ದೀರಾ ನೀವು ಅಂತಾರೆ ಓನರ್. ಸರಿ ಅಣ್ಣ ಕೊಡ್ತೀವಿ ಅಂತಾನೆ ಮುತ್ತು. ಬನ್ನಿ ಮಾತಾಡೋಣ ಅಂತ ಓನರ್ ಸ್ಟೇಷನ್ ಒಳಗೆ ಬರ್ತಾರೆ. ಸರ್ ಅಂತಾರೆ, ನೀವೆಲ್ಲ ಇನ್ನೂ ಇಲ್ಲೇ ಇದ್ದೀರಾ, ಕೋರ್ಟಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿಲ್ವಾ ಅಂತಾರೆ ಇನ್ಸ್ಪೆಕ್ಟರ್. ಕೋರ್ಟ್ ಎಲ್ಲ ಬೇಡ ಸರ್, ಇಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಸರ್, ನಿಮ್ಮ ಗಾಡಿಗೆ ಏನು ಡ್ಯಾಮೇಜ್ ಆಗಿದೆ ಹೇಳಿ ಸರ್, ನಾವೆಲ್ಲ ರೆಡಿ ಮಾಡಿಸ್ಕೊಡ್ತೀವಿ ಅಂತಾನೆ ಹರಿ ಓನರ್. ಹೌದು ಸರ್, ನೀವೇ ದೊಡ್ಡ ಮನ್ಸು ಮಾಡಬೇಕು ಅಂತಾನೆ ಕಂಠಿ. ನೀವೆಲ್ಲ ಸ್ವಲ್ಪ ಹೊತ್ತು ಆಚೆ ಇರಿ ಅಂತ ಆಮೇಲೆ ಮತ್ತೆ ಕರೆದು ಮಾತಾಡ್ತೀನಿ ಅಂತಾರೆ ಇನ್ಸ್ಪೆಕ್ಟರ್. ನಂತರ ವಾಪಸ್ ಕರೆದು ಗಾಡಿ ಚಾರ್ಜು ಹಾಸ್ಪಿಟಲ್ ಬಿಲ್ ಸೇರಿ 50,000 ಆಗುತ್ತೆ, ಹೋಗಿ ಅರೇಂಜ್ ಮಾಡ್ಕೊಂಡು ಬನ್ನಿ ಅಂತಾರೆ. ನಂತರ ಎಲ್ಲೋ ಹೊರಗೆ ಬಂದು 50,000 ಕೇಳ್ತಿದ್ದಾರೆ, ಏನು ಮಾಡೋದು ಅಂತಾರೆ. ಆಗ ಓನರ್ ಬಂದು ಎಲ್ಲರ ಹತ್ರ ಮಾತಾಡದೆ ಕೇಸ್ನ ಸೆಟ್ಲ್ಮೆಂಟ್ ಮಾಡಿಕೊಂಡು ಕೇಸ್ನ ಕ್ಲೋಸ್ ಮಾಡ್ಕೊಂಡ್ರೆ ಒಳ್ಳೆಯದು ಅಂತಿದ್ದಾರೆ ಅಂತಾರೆ. 40,000 ಇದೆ ಸರ್, ಬಿಡಲ್ವಾ ಅಂತಾನೆ ಮುತ್ತು. ಇನ್ನೂ 10,000 ಬೇಕಲ್ವಾ, ನೀವೇನು ಬೇರೆಯವರಾ, ಉಳಿದು ನಾನು ಹಾಕ್ತೀನಿ ಕೊಡಪ್ಪ ಅಂತ ಓನರ್ ಬನ್ನಿ ಅಂತ ಅವರನ್ನು ಕರ್ಕೊಂಡು ಬಂದು 50,000 ಇದೆ ತಗೊಳ್ಳಿ ಸರ್ ಅಂತ ಕೊಡ್ತಾರೆ. ಆಗ ದುಡ್ಡು ಜೇಬಲ್ಲಿ ಇಟ್ಕೊ, ಇದಕ್ಕೆ ಸೈನ್ ಮಾಡಿ ಹೊರಗೆ ಹೋಗಿ ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ, ಅವನ್ನ ಕರ್ಕೊಂಡು ಬನ್ನಿ ಅಂತಾರೆ ಇನ್ಸ್ಪೆಕ್ಟರ್. ನೀವೇನು ಬ್ರದರ್ಸ್ ಇಲ್ಲಿನ ಡಾನ್ಗಳ ಅಂತೆಲ್ಲ ಇನ್ಸ್ಪೆಕ್ಟರ್ ಬೈದು ಹರಿ ಕೆನ್ನೆಗೆ ಸುಮ್ಮನೆ ಒಂದು ಬಾರಿಸಿ ಸೈನ್ ಮಾಡು ಅಂತಾರೆ. ನಂತರ ಹರಿನ ಕರ್ಕೊಂಡು ಹೋಗುವಾಗ ಲೈಸೆನ್ಸ್ ಕಾರ್ಡ್ನ ತಗೋತಾರೆ. ಏಯ್
ಆ ಲೈಸೆನ್ಸ್ ಇಟ್ಟೋಗು ಅಂತಾರೆ ಇನ್ಸ್ಪೆಕ್ಟರ್. ಆಗ ಲೈಸೆನ್ಸ್ನ ಅಲ್ಲೇ ಇಡ್ತಾನೆ ಹರಿ. ಈ ಲೈಸೆನ್ಸ್ ಇಲ್ಲೇ ಇರುತ್ತೆ, 1 ತಿಂಗಳು ಬಿಟ್ಟು ಬಂದು ತಗೋ ಅಂತಾರೆ ಇನ್ಸ್ಪೆಕ್ಟರ್. ಸರ್ ಏನು ಸರ್, ಲೈಸೆನ್ಸ್ ಇಲ್ಲದೆ ಗಾಡಿ ಓಡಿಸೋಕ್ಕಾಗುತ್ತಾ ಅಂತಾರೆ ಹರಿ ಓನರ್. ಅದನ್ನು ಬೈಕ್ಗೆ ಗುದ್ದೋ ಮೊದಲು ಯೋಚನೆ ಮಾಡಬೇಕಿತ್ತು. 1 ತಿಂಗಳು ಖಾಲಿ ಕೂತ್ರೆ ಗಾಡಿ ಹೇಗೆ ಓಡಿಸ್ಬೇಕು ಅಂತ ಗೊತ್ತಾಗುತ್ತೆ. ಕರ್ಕೊಂಡು ಹೋಗ್ರಿ, ಮತ್ತೆ ಒಳಗೆ ಹಾಕ್ಲಾ ಅಂತಾರೆ ಇನ್ಸ್ಪೆಕ್ಟರ್. ನಂತರ ಎಲ್ಲರೂ ಮನೆಗೆ ಬರ್ತಾರೆ. ಆಗ ನಟರಾಜ ಹಾಡು ಹೇಳ್ತಿರೋದನ್ನು ನೋಡಿ ಹರಿ ಹೊಡೆಯೋಕೆ ಹೋಗ್ತಾನೆ. ಸುಮ್ಮನಿರಪ್ಪ ದಯವಿಟ್ಟು ಅಂತಾನೆ ಮುತ್ತು. ಅಣ್ಣ ಏನಾಯ್ತಣ್ಣ ಅಂತಾನೆ ಮೈ. ನೋಡಿದರೆ ಗೊತ್ತಾಗಲ್ವಾ, ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಕೆನ್ನೆ ಮೇಲೆ ಹಸ್ತ ಮುದ್ರೆ ಹಾಕಿಸ್ಕೊಂಡು ಬಂದವನೇ ಅವನು. ಆದಷ್ಟು ಒಳ್ಳೆ ಕೆಲಸ ಮಾಡಲಿ ಅಂತ ಹರಿಶ್ಚಂದ್ರ ಅಂತ ಹೆಸರಿಟ್ಟೆ ಇವನು ಎಲ್ಲೆಲ್ಲೋ ಹೋಗಿ ನಾಲ್ಗೆ ಹರಿಬಿಟ್ಟು ಕಪಾಳ ಮುಖ್ಯ ಮಾಡದೆ ಬಿಡ್ತಾರಾ ಅಂತಾರೆ ನಟರಾಜ. ನಿನಗೆ 2 ಬಿಟ್ಟರೆ ಎಲ್ಲ ಸರಿ ಹೋಗುತ್ತೆ ಅಂತಾನೆ ಹರಿ. ಹರಿ ನೀನು ಒಳಗೋಗು, ಮೈ ಕರ್ಕೊಂಡು ಹೋಗು ಅಂತಾನೆ ಮುತ್ತು. ಯಾಕಪ್ಪ ಕುಡ್ದು ಏನೇನೋ ಮಾತಾಡ್ತೀಯ, ಮೊದಲೇ ಹರಿ ನೋವಲ್ಲಿದ್ದಾನೆ, ಸುಮ್ಮನಿರಪ್ಪ ಅಂತ ಮುತ್ತು ಒಳಗೆ ಬರ್ತಾನೆ. ಹರಿ ಅದೆಲ್ಲ ಮನಸ್ಸಿಗೆ ಹಾಕ್ಕೋಬೇಡ, ಆಗಿದ್ದು ಮರ್ತ್ಬಿಡು ಅಂತಾನೆ ಮುತ್ತು. ನೀನು ಸುಮ್ಮನಿರಣ್ಣ ಅಂತಾನೆ ಹರಿ. ಅಣ್ಣ ಏನಾಯ್ತಣ್ಣ ಅಂತಾನೆ ಮೈ. ಏಯ್ ತೆಗ್ದು 4 ಬಿಡ್ತೀನಿ ನೋಡು ನಿನಗೆ ಅಂತಾನೆ ಹರಿ. ಮೈ ಸುಮ್ಮನಿರು ಅಂತ ಮುತ್ತು ನೀರು ತಂದುಕೊಟ್ಟು ಕುಡಿ ಅಂತಾನೆ. ನನಗೇನು ಬೇಡ, ಸುಮ್ಮನಿರಣ್ಣ ನೀನು ಅಂತಾನೆ ಹರಿ. ಏಯ್ ನೀರು ಮೇಲೆ ಅಹಂಕಾರ ತೋರಿಸಿದ್ರೆ ಗಂಟ್ಲು ಒಣಗೋದು ನಿಂದೆ ಅಂತಾನೆ ಕಂಟಿ. ಮಾತಾಡಬೇಡ ಕಂಟಿ ನೀನು ಅಂತಾನೆ ಹರಿ. ಸ್ಟೇಷನಲ್ಲಿ ಏನಾಯ್ತಣ್ಣ ಅಂತಾನೆ ಮೈ. ನಮ್ಮ ಮೇಲೆ ರೇಗಾಡ್ದಂಗೆ ರೋಡಲ್ಲಿ ಆಕ್ಸಿಡೆಂಟ್ ಮಾಡಿ ರೋಪ್ ಹಾಕಿದ್ದಾನೆ. ಪೊಲೀಸ್ ಸ್ಟೇಷನಲ್ಲಾದರೂ ಸುಮ್ಮನೆ ಇರಬೇಕು ತಾನೆ? ಇಲ್ಲ, ಅಲ್ಲೂ ಪೊಲೀಸರಿಗೆ ಗುರಾಯಿಸಿದ್ದಾನೆ. ಪೊಲೀಸ್ನವರು ಸುಮ್ಮನೆ ಇರ್ತಾರಾ? ಲೈಸೆನ್ಸ್ ಕಿತ್ಕೊಂಡು ಮನೆ ಕಳಿಸಿದ್ದಾರೆ. ಈಗ ಆ ಕೋಪ ನಮ್ಮ ಮೇಲೆ ತೋರಿಸ್ತಿದ್ದಾನೆ ಅಂತಾನೆ ಕಂಟಿ. ನೀನು ನೋಡಿದ್ಯಾ ನಾನು ಆಕ್ಸಿಡೆಂಟ್ ಮಾಡಿದ್ದನ? ಅವನೇ ರಾಂಗ್ ರೂಟಲ್ಲಿ ಬಂದಿದ್ದು. ಯಾವ ಆಧಾರದ ಮೇಲೆ ಕೈ ಮಾಡ್ದ ಪೊಲೀಸು ಅಂತಾನೆ ಹರಿ. ಆಯ್ತಾಯ್ತು, ನೀನು ಸಮಾಧಾನ ಮಾಡ್ಕೊ, ನೀರು ಕುಡಿ ಅಂತಾನೆ ಮುತ್ತು. ಅವನು ಮಾತ್ರ ಸುಮ್ಮನೆ ಬಿಡಲ್ಲ ನಾನು ಅಂತಾನೆ ಹರಿ. ಏನು ಮಾಡ್ತೀಯಾ, ನಿನ್ನ ಲೈಸೆನ್ಸ್ ತೊಗೊಂಡಿರೋರು ಪೊಲೀಸರು, ಅವರಿಗೆ ಹೋಗಿ ಹೊಡಿತೀಯಾ ಅಂತಾನೆ ಕಂಟಿ. ಪೊಲೀಸ್ನವ್ರ ಆಟ ಆದ ಮಾತ್ರಕ್ಕೆ ಏನು ಬೇಕಿದ್ರೂ ಮಾಡ್ಬೋದಾ? ತಪ್ಪು ಮಾಡ್ದವನು ಬಿಟ್ಟು ನನ್ನ ಮೇಲೆ ಕೈ ಮಾಡ್ದ ದುಡ್ಡಿಗಿರೋರಿಗೆ ಮಾತ್ರ ಕಾನೂನು, ನಾವೇನು ಅಲ್ವಾ ಅಂತಾನೆ ಹರಿ. ಸಮಾಧಾನ ಮಾಡ್ಕೋ ಅಂತಾನೆ ಮುತ್ತು. ಇದನ್ನು ಇಲ್ಲಿಗೆ ಬಿಡಬಾರ್ದು ಅಂತಾನೆ ಹರಿ. ಮತ್ತೇನು ಮಾಡಬೇಕು ಅಂತಿದ್ಯಾ? ರೋಡ್ನಲ್ಲಿ ಬಗೆಹರಿಸ್ಕೊಂಡಿದ್ದಿದ್ರೆ ಇದೆಲ್ಲ ಆಗ್ತಾ ಇತ್ತಾ? ನಿನ್ನ ತಲೆ ಎಲ್ಲ ಮಾತಾಡಿದ್ದಕ್ಕೆ ಸ್ಟೇಷನ್ವರೆಗೂ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಅಂತಾನೆ ಕಂಟಿ. ಆಗ ಹರಿ ಕಂಟಿಗೆ ಹೊಡಿತಾನೆ. ಮುತ್ತು ಬಿಡಿಸ್ತಾನೆ. ಅಲ್ಲ, ಒಪ್ಕೊಂಡು ಬಂದು ಇಲ್ಲಿ ನಿನ್ನ ದರ್ಬಾರ್ ತೋರಿಸ್ತಿದ್ಯಾ? ನಾನೀಗ ಎದ್ದು ಬಂದರೆ ಸರಿ ಇರಲ್ಲ ಅಂತಾರೆ ನಟರಾಜ. ಬಾರೋ, ನಿನಗೆ ಇವತ್ತು ಒಂದು ಗತಿ ಕಾಣಿಸಿಲ್ಲ ಅಂದರೆ ಹೇಳು ಅಂತಾನೆ ಹರಿ. ಹರಿ ನಿನ್ನ ಕಾಲಿಗೆ ಬೀಳ್ತೀನಿ ಸುಮ್ಮನಿರುವ ಅಂತಾನೆ ಮುತ್ತು. ಆಗ ಕಂಟಿ ಅಪ್ಪಂಗೆ ನೋಡು, ನೀನು ಮಾತ್ರ ಮಾತಾಡೋಕೆ ಬರಬೇಡ, ನಾನು ಏನಾದರೂ ಅಲ್ಲಿಗೆ ಬಂದರೆ ಮೂಳೆ ಎಣಿಸೋ ಥರ ಮಾಡಿ ಹೋಗ್ತೀನಿ ಅಂತಾನೆ. ಹೇಳಿದರೆ ತಪ್ಪು ನನ್ನ ಮಕ್ಕಳ, ನಿಮಗೆ ಹೊಡೆದಾಡ್ಕೊಂಡು ಸಾಯಿರಿ ಅಂತಾರೆ ನಟರಾಜ. ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಆಗೋದಾಗೋಯ್ತು, ಮುಂದೆ ಆಗೋದನ್ನು ನೋಡಿ. ನಿಮ್ಮ ತಪ್ಪೇನೂ ಇಲ್ಲ ಅಂತ ನಮಗೆ ಗೊತ್ತು, ಆದರೆ ಅವ್ರಿಗೆ ಗೊತ್ತಿಲ್ಲ ಅಲ್ವಾ ಅಂತಾಳೆ ಚಂದನ. ಲೈಸೆನ್ಸ್ ಯಾಕೆ ಕಿತ್ಕೊಂಡ ಪೊಲೀಸ್ ಅಂತಾನೆ ಹರಿ. ಆಗಿದ್ದನ್ನು ಬಿಟ್ಬಿಡಿ, ಇವಾಗ ಲೈಸೆನ್ಸ್ ಹೇಗೆ ತಗೋಬೇಕು ಅನ್ನೋದನ್ನು ಯೋಚನೆ ಮಾಡಿ ನೋಡಿ ಅಂತಾಳೆ ಚಂದನ. ಏನತ್ತಿಗೆ ಇದೆಲ್ಲ ಅಂತಾನೆ ಮೈ. ಅಪ್ಸೆಟ್ ಆಗಿದ್ದಾರೆ, ಸ್ವಲ್ಪ ಹೊತ್ತು ಅವರನ್ನು ಬಿಟ್ಬಿಡಿ, ಸರಿ ಹೋಗ್ತಾರೆ ಅಂತಾಳೆ ಚಂದನ. ನಂತರ ಮುತ್ತು, ಚಿಕನ್ ತರ್ತೀನಿ, ಎಲ್ರಿಗೂ ನೋವಾಗಿದೆ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಹರಿ ಬಿರಿಯಾನಿ ಮಾಡಿದರೆ ನಗ್ತಾ ನಮ್ಮ ಜೊತೆ ಊಟ ಮಾಡ್ತಾನೆ, ಬರ್ತೀನಿ ಅಂತ ಹೊರಗೆ ಹೋಗ್ತಾನೆ. ಆಗ ಮೈ ಡಿಯರ್ ಫಸ್ಟ್ ಸನ್, ಈ ಮನೇಲಿ ಎಲ್ಲರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು ಅಂದರೆ ನೀನು ಒಬ್ಬನೇ. ನೀನು ಈ ಮನೆಗೆ ಮಾತ್ರ ದೊಡ್ಡ ಮಗ ಅಲ್ಲ, ಗುಣದಲ್ಲೂ ದೊಡ್ಡವನೇ. ಮಗನೇ, ನನಗೆ 90 ತಂದುಕೊಡ್ತೀಯಾ ಅಂತಾರೆ ನಟರಾಜ. ಈಚೆ ಹರಿ ರೂಮಲ್ಲಿ 50,000 ದುಡ್ಡು ಕೊಟ್ಟಿದ್ದನ್ನು ನೆನಪು ಮಾಡಿಕೊಂಡು ಇವ್ರ ಹತ್ರ ಅಷ್ಟೊಂದು ದುಡ್ಡು ಹೇಗೆ ಬಂತು ಅಂತ ತನ್ನ ಪರ್ಸನ್ನು ನೋಡಿ ಹೊರಗೆ ಬಂದು ಇದರಲ್ಲಿ ಇದ್ದಿದ್ದು ದುಡ್ಡು ಏನಾಯಿತು ಅಂತಾನೆ. ಅಲ್ಲಿ ಇದ್ದಿದ್ದು ದುಡ್ಡಿಂದನೇ ನಿನ್ನ ಪೊಲೀಸ್ ಸ್ಟೇಷನಿಂದ ಕರ್ಕೊಂಡು ಬಂದಿದ್ದು ಅಂತಾನೆ ಕಂಟಿ. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಬ್ಯಾಗ್ ಮುಟ್ಟೋಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು ನಿನಗೆ ಅಂತಾನೆ ಹರಿ. ಪೊಲೀಸ್ ಸ್ಟೇಷನಲ್ಲಿ ಏನು ಹೇಳಿದ್ರು ಅಂತ ಕೇಳಿಸ್ಕೊಂಡೆ ತಾನೆ, ಡ್ಯಾಮೇಜ್ ಆಗಿರೋದಕ್ಕೆ ದುಡ್ಡು ಕೊಟ್ಟರೆ ತಾನೇ ಬಿಡೋದು ಅಂತ ನಿನ್ನ ಮುಂದೆ ತಾನೇ ಹೇಳಿದ್ದು ಅಂತಾನೆ ಕಂಟಿ. ನಾನು ಅಲ್ಲೇ ಇದ್ದೇ ತಾನೆ, ಒಂದು ಮಾತು ನನ್ನ ಕೇಳಬೇಕಿತ್ತು ಅಂತಾನೆ ಹರಿ. ನಿನ್ನ ಬಿಡಿಸೋದು ಬಿಟ್ಟು ದುಡ್ಡು ಹೇಗೆ ಬಂತು ಅಂತ ವಿವರಣೆ ಕೊಡಬೇಕಿತ್ತಾ ಅಂತಾನೆ ಕಂಟೆ. ಆಗ ನಟರಾಜ ಬಂದು ಮತ್ತಿಗೆಟ್ಟವ್ರ ಅಣ್ಣ ತಮ್ಮನ ತಲೆಯಲ್ಲಿ ಏನು ತುಂಬ್ಕೊಂಡಿದ್ದೀರಾ ಅಂತಾರೆ. ಸೊಂಟ ಮುರಿಯೋಕ್ಕೆ ಮುಂಚೆ ಮಂಚದ ಮೇಲೆ ಹೋಗಿ ಕೂತ್ರೆ ಸರಿ ಅಂತಾನೆ ಕಂಟಿ. ದುಡ್ಡು ಯಾಕೆ ತೆಗ್ದ್ರಿ ಅಂತಾನೆ ಹರಿ. ಎಲ್ಲ ಹಣನೂ ಅಣ್ಣ ಎಲ್ಲಿಂದ ತರೋದು ಅಂತಾನೆ ಕಂಟಿ. ಹಿಂದೆ ಮುಂದೆ ನೋಡದೆ ಬಾತ್ರೂಮ್ ಕಟ್ಟೋಕೆ ಅಂತ ಇಟ್ಟಿದ್ದ ದುಡ್ಡನ್ನು ತಗೊಂಡೋಗಿ ಕೊಟ್ಟಿರಲ್ಲ, ಏನು ಹೇಳೋದು ಅಂತಾರೆ ನಟರಾಜ. ಅದು ನನ್ನ ದುಡ್ಡು ಅಂತ ಇಟ್ಕೊಂಡಿದ್ದೆ, ಈಗ ಲೈಸೆನ್ಸು ಇಲ್ಲ ದುಡ್ಡು ಇಲ್ಲ ಅಂತಾನೆ ಹರಿ. ನೀನು ಅವಾಂತರ ಮಾಡದೇ ಇದ್ದಿದ್ರೆ ನಾವ್ಯಾಕೆ ನಿನ್ನ ದುಡ್ಡನ್ನು ಮುಟ್ತಿದ್ವಿ ಅಂತಾನೆ ಕಂಟಿ. ಸುಮ್ಮನೆ ನನ್ನ ದುಡ್ಡು ಕೊಡು ಅಂತಾನೆ ಹರಿ. ವಾಪಸ್ ಜೈಲಿಗೆ ಹೋಗಿ ಕೂತ್ಕೊ, ನಿನ್ನ ದುಡ್ಡನ್ನು ತರ್ತೀನಿ ಅಂತಾನೆ ಕಂಟಿ. ನಾನು ಯಾಕೆ ಜೈಲಿಗೆ ಹೋಗಬೇಕು ಅಂತ ಕಂಟಿ ಹರಿಗೆ
ಕಂಟಿಗೆ ಹರಿ ಹೊಡಿತಾನೆ. ಆಗ ಚಂದನ ಸಿಟ್ಟಿಂದ ಪ್ಲೇಟನ್ನು ತಂದು ಎಸ್ದು, ಏನಾಯಿತು ಈಗ? ನಿಮಗೋಸ್ಕರ ತಾನೇ ದುಡ್ಡನ್ನೆಲ್ಲ ಕೊಟ್ಟು ಬಿಡಿಸ್ಕೊಂಡು ಬಂದಿದ್ದು. ಇಲ್ಲ ಅಂದಿದ್ರೆ ನೀವು ಜೈಲಲ್ಲೇ ಇರಬೇಕಿತ್ತು. ಸುಮ್ಮನೆ ನಡೆದ್ರೆ ಸರಿ ಒಳಗೆ ಅಂತಾಳೆ. ಹರಿ ಒಳಗೆ ಹೋಗ್ತಾನೆ. ದೇಹ ಬೆಳೆದಿದೆ ಹೊರತು ಬುದ್ಧಿ ಬೆಳೀಲಿಲ್ಲ ಅಂತಾರೆ ನಟರಾಜ. ಮಕ್ಕಳು ಜಗಳ ಆಡಬೇಕಾದ್ರೆ ಅದನ್ನು ತಡಿಬೇಕೆ ಹೊರತು ಉರಿಯೋ ಬೆಂಕಿಗೆ ತುಪ್ಪ ಸುರಿಬಾರ್ದು. ನೀವೇ ಒಬ್ರಿಗೊಬ್ರನ್ನ ಎತ್ಕಟ್ತಿದ್ದೀರಲ್ಲ ಅಂತಾಳೆ ಚಂದನ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.